ಈಗ ಯಾವಾಗಲೂ ಕೂಡ ರಾಜಕೀಯವಾಗಿ ಹತಾಶರಾಗುವುದವರು ಬಾಯಿ ಬಂದ ಮಾತಾಡೋದು. ರಾಜಕೀಯವಾಗಿ ಹತಾಶರಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ, ಅದಕ್ಕೆ ಬಾಯಿ ಬಂದಾಗ ಮಾತಾಡ್ತಾರೆ. ಬಿಜೆಪಿಯವರು ಹತಾಶರಾಗಿದ್ದಾರೆ, ಅವ್ರಿಗಿಂತ ಜಾಸ್ತಿ ಹತಾಶರಾಗಿರೋರು ಕುಮಾರಸ್ವಾಮಿ. ಅವ್ರಿಗೇನಾಗಿದೆ, BJP ಜೊತೆ ಸೇರದೆ ಹೋಗಿದ್ರೆ ಒಂದು ಸೀಟು ಗೆಲ್ತಿರ್ಲಿಲ್ಲ. ಅವ್ರಿಗೆ ಅದಕ್ಕೋಸ್ಕರವಾಗಿ BJP ಜೊತೆ ಇವ್ರು ಏನಾಗಿದೆ, ಎಳವರು ಕುರುಡರು ಎಳವರು ಇರ್ತಾರಲ್ಲ, ಹಂಗಾಗ್ಬಿಟ್ಟದೆ ಇವರು ಇಬ್ಬರು ಕತೆ. ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ, ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಸರ್, ಸಂಪುಟ ಪುನರ್ರಚನೆ ಏನಾದರೂ ಆಗುತ್ತೆ? ಸಾಕಷ್ಟು ಶಾಸಕರು ಹೇಳ್ತಿದ್ದಾರೆ ನಾವು ಮಂತ್ರಿ ಆಗ್ತೀವಿ. ಪಾಪ ಮಂತ್ರಿಗಳಾಗಬೇಕು ಅಂತ ಆಸೆ ಇದ್ದರೆ ತಪ್ಪೇನಿಲ್ಲ. ಮಂತ್ರಿಗಳಾಗಬೇಕು ಅಂತ ಆಸೆ ಇದ್ದರೆ ನಥಿಂಗ್ ರಾಂಗ್ ಇದೆ. ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ, ಬೇರೆ ಇನ್ನೇನಾದ್ರು ಮಾಡೋದಾಗಲಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ನಾವೆಲ್ಲ ತೀರ್ಮಾನ ಮಾಡೋದು, ಹೈಕಮಾಂಡ್. ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ಮ ಸರ್ಕಾರದ ಮೇಲೆ ವಿಪಕ್ಷಗಳ ಆರೋಪ ಜಾಸ್ತಿ ಮಾಡಿದ್ದಾರೆ ಅನ್ಸಲ್ಲ? ಯಾಕೆ ಈಗ ಜಾತಿ ಜನಗಣತಿನ ಬಿಡುಗಡೆ ಮಾಡ್ತೀನಿ ಅಂತ ಪ್ರೋಸೆಸ್ ಶುರು ಮಾಡಿದಿರಿ. ಯಾವಾಗಲೂ ಖಾಲಿ ಡಬ್ಬ ಮಾತ್ರ ಶಬ್ದ ಜಾಸ್ತಿ ಮಾಡೋದು ಅಂತ ನಿಮಗೆ ತುಂಬದು ಕೂಡ ತುಳುಕಲ್ಲ, ಶಬ್ದ ಮಾಡೋದು ಕಡಿಮೆ, ಆದರೆ ಖಾಲಿ ಇದೆಯಲ್ಲ ಅದು ಜಾಸ್ತಿ ಶಬ್ದ ಮಾಡ್ತಾರೆ. ಇವ್ರು ಏನಾಗ್ಬಿಟ್ಟಿದ್ದಾರೆ, ಈಗ ರಾಜಕೀಯವಾಗಿ ಹತಾಶರಾಗ್ಬಿಟ್ಟಿದ್ದಾರೆ, ಅದಕ್ಕೆ ಬಾಯಿ ಬಂದಿದೆ.